ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಧಿಕ ಮಾಸದಲ್ಲಿ ಹಾಕುವಂಥ ರಂಗೋಲಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನಮಗೆ ಈಗಾಗಲೇ ನಿಮಗೆ ನಾನು ತಿಳಿಸಿರುವ ಪ್ರಕಾರ ನಮಗೆ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗುವಂಥದ್ದು 17ನೇ ತಾರೀಕು ಮೇ ತಿಂಗಳು ಭಾನುವಾರದಿಂದ ನಮಗೆ ಅಧಿಕ ಮಾಸ ಪ್ರಾರಂಭವಾಗುತ್ತದೆ. ಹಾಗಾಗಿ ಅಧಿಕ ಮಾಸದಲ್ಲಿ ಅಷ್ಟು ದಿವಸವೂ ಕೂಡ ನಾವು ಯಾವ ರೀತಿ ನೀವು ಮನೇಲಿ ರಂಗೋಲಿ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈ ರಂಗೋಲಿ ಹಾಕುವಂಥದ್ದು ಕೇವಲ ಅಲಂಕಾರಿಕವಾಗಿ ಅಲ್ಲ, ಅದರಲ್ಲಿ ಏನಪ್ಪ ಅಂದರೆ ಒಂದೊಂದು ಚಿತ್ರದಲ್ಲೂ ಕೂಡ ಒಂದೊಂದು ದೈವಿಕ ಶಕ್ತಿ ಇರ್ತದೆ. ಹಾಗಾಗಿ ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಅದರಲ್ಲಿ ಅಷ್ಟು ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಆಗದೆ ಹೋದಾಗ ನೀವು ಅರ್ಥ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ನೀವು ರಂಗೋಲಿಯನ್ನು ಹಾಕಬೇಕಾಗುತ್ತದೆ. ನೋಡಿ, ನಾವು ಮೊದಲು ಏನೇ ಒಂದು ಮಾಡಬೇಕಂದ್ರೂ ಗಣೇಶನ ಒಂದು ನಮಗೆ ಅನುಗ್ರಹ ಇರಲೇಬೇಕು. ಹಾಗಾಗಿ ನಾವು ಮೊದಲು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು 3 ಶಕ್ತಿಗಳನ್ನು ಬರೆದಿದ್ದೇನೆ. ಒಂದು ಓಂ ಅಂತೇಳಿ, ಸ್ವಸ್ತಿಕ್ ಮತ್ತು ಶ್ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದಿದ್ದೇನೆ. ಅದರ ಕೆಳಗೆ ನಾನು ಶಂಕುಚಕ್ರ ನಾಮವನ್ನು ಬರಿತಾ ಇದ್ದೇನೆ. ಅದು ವೆಂಕಟೇಶ್ವರ ಸ್ವಾಮಿಯ ನಿಮಗೆ ಗೊತ್ತಿರುವಂಥದ್ದೇ ಸ್ವರೂಪವಾಗಿರುವಂಥದ್ದು, ವಿಷ್ಣುವಿನ ಸ್ವರೂಪ. ಹಾಗಾಗಿ ನಾವು ಶಂಕುಚಕ್ರ ನಾಮವನ್ನು ಸಹ ಬರೆಯಬೇಕಾಗುತ್ತದೆ. ಪ್ರತಿ ಒಂದು ರಂಗೋಲಿಯಲ್ಲೂ ಕೂಡ ಒಂದೊಂದು ದೈವಿಕ ಶಕ್ತಿ ಇರ್ತದೆ. ಹಾಗಾಗಿ ನೀವು ಅದನ್ನು ಯಾವುದು ನೀವು ಅಳವಡಿಸ್ಕೊಳ್ತೀರೋ ಅದನ್ನೇ ನೀವು ಒಂದು ರಂಗೋಲಿ ಹಾಕ್ಬೋದು. ಕೆಲವೊಬ್ಬರಿಗೆ ಸಮಯ ಇರೋದಿಲ್ಲ, ಅಷ್ಟೊಂದು ಪ್ರತಿನಿತ್ಯನೂ ಕೂಡ ಅದನ್ನು ತೆಗೆದು ಹಾಕೋದು ಸ್ವಲ್ಪ ಕಷ್ಟವಾಗುತ್ತದೆ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಅದನ್ನು ಅಳವಡಿಸ್ಕೋಬೋದು. ಅದರಲ್ಲಿ ಯಾವುದು ನಿಮ್ಗೆ ಈಸಿ ಅನಿಸುತ್ತೋ, ಯಾವುದು ಸೂಕ್ತ ಅನಿಸುತ್ತೋ ಅದೇ ಒಂದು ರಂಗೋಲಿ ನೀವು ಹಾಕ್ಬೋದು. ನಾವು ಏನೇ ಮಾಡಿದ್ರೂ ಕೂಡ ಸ್ವಸ್ತಿಕ್ ಚಿಹ್ನೆನ 3 ಶಕ್ತಿಯನ್ನು ಬರೆದು ನಂತರದಲ್ಲಿ ಶಂಕುಚಕ್ರ ನಾಮವನ್ನು ಬರೆದು ಅದರ ನಂತರದಲ್ಲಿ ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ. ಆಮೇಲೆ ನಾನು ಏನು ತೋರಿಸ್ತಾ ಇದ್ದೀನೋ ಅದ್ರ ಪ್ರಕಾರನೇ ನೀವು ಹಾಕಬೇಕು ಅಂತಲ್ಲ, ಸ್ವಲ್ಪ ಹಿಂದೆ ಮುಂದೆ ನಿಮಗೆ ಯಾವುದು ಯಾಕಂದರೆ ಒಬ್ಬ ಮನೆ ಚಿಕ್ಕ ಮನೆ ಇಟ್ಕೊಂಡಿರ್ತೀರಿ ಅಥವಾ ದೊಡ್ಡದಾದ ಮನೆನೇ ಇಟ್ಕೊಂಡಿರ್ತೀರಿ. ದೇವರ ಮನೆ ಕೆಲವೊಬ್ಬರು ಚಿಕ್ಕದಿರ್ಬೋದು. ಹಾಗಾಗಿ ನೀವು ಅದಕ್ಕೆ ಅವಶ್ಯಕತೆಗೆ ತಕ್ಕಂತೆ, ಅಂದರೆ ಜಾಗಕ್ಕೆ ತಕ್ಕಂತೆ ನೀವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನೀವು ರಂಗೋಲಿ ಹಾಕ್ಬೋದು. ನೋಡಿ, ನಾನು ಮೊದಲು ಚಂದ್ರಾಕೃತಿಯನ್ನು ಬರಿತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಬದಿಯಲ್ಲಿ ನಾನು ಸೂರ್ಯನ ಬಿಂಬವನ್ನು ಬರಿತಾ ಇದ್ದೇನೆ. ನಾವು ಅಧಿಕ ಮಾಸದಲ್ಲಿ ವಿಷ್ಣು, ಲಕ್ಷ್ಮಿ, ಸೂರ್ಯನ ಆರಾಧನೆಯನ್ನು ಕೂಡ ಸಹ ಮಾಡಬೇಕಾಗುತ್ತದೆ. ಶಿವನ ಆರಾಧನೆಯನ್ನು ಕೂಡ ಮಾಡಬೇಕಾಗುತ್ತದೆ. ನಾನು ಶಿವನ ಪೂಜೆಯ ಬಗ್ಗೆನೂ ಕೂಡ ನಾನು ನಂತರದ ದಿವಸಗಳಲ್ಲಿ ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಹಾಗಾಗಿ ಪ್ರತಿನಿತ್ಯವೂ ಅಧಿಕ ಮಾಸದಲ್ಲಿ ನಾವು ಸೂರ್ಯನಿಗೆ ಹಾರಿಗೆ ಬಿಡಲೇಬೇಕಾಗುತ್ತದೆ. ನೋಡಿ, ನಾನು ಸೂರ್ಯನ ಬಿಂಬವನ್ನು ಬರೆದಿದ್ದೇನೆ. ಅದರ ನಂತರದಲ್ಲಿ ನಾನು ಬರಿತಾ ಇರುವಂಥದ್ದು ಸರಸ್ವತಿಯ ಯಂತ್ರ. ಸರಸ್ವತಿ ಯಂತ್ರ ಯಾಕೆ ಬರಿತಾ ಇದ್ದೀನಿ ಅಂತಂದರೆ, ಚಿಕ್ಕವರಿರಲಿ ದೊಡ್ಡವರಿರಲಿ ಪ್ರತಿಯೊಬ್ಬರು ಕೂಡ ನಮಗೆ ಜ್ಞಾನದ ಅವಶ್ಯಕತೆ ಇದ್ದೇ ಇರ್ತದೆ. ಹಾಗೆ ವಿದ್ಯೆ ಜ್ಞಾನ ಕೊಡುವಂಥವರು, ನಮಗೆ ಬುದ್ಧಿಶಕ್ತಿ ವೃದ್ಧಿ ಮಾಡುವಂಥವರು ಸರಸ್ವತಿ ಅಮ್ಮನವರು. ಹಾಗಾಗಿ ಸರಸ್ವತಿ ಯಂತ್ರವನ್ನು ಸಹ ಬರಿತಾ ಇದ್ದೇನೆ. ಸರಸ್ವತಿ ಯಂತ್ರದ ಕೆಳಗೆ ನಾನು ಅಮ್ಮನವರ ಪಾದವನ್ನು ಸಹ ಬರಿತಾ ಇದ್ದೇನೆ. 2 ಪಾದವನ್ನು ಬರೆದಿದ್ದೇನೆ. ಕಾರಣ ಏನಪ್ಪ ಅಂತಂದರೆ, ನಮಗೆ ಅಮ್ಮನವರ ಒಂದು ಅನುಗ್ರಹ ಬೇಕೇ ಬೇಕಾಗುತ್ತೆ. ಲಕ್ಷ್ಮೀ ಅಮ್ಮನ ಅನುಗ್ರಹ ಇಲ್ಲದೇ ನಮಗೆ ನಮ್ಮ ಜೀವನದಲ್ಲಿ ಸಂಪೂರ್ಣ ಆಗೋದೇ ಇಲ್ಲ. ಹಾಗಾಗಿ ಅಮ್ಮನವರ ಅನುಗ್ರಹಕ್ಕೋಸ್ಕರ ನಾವು ಅಮ್ಮನವರ ಪಾದವನ್ನು ಬರೆಯಬೇಕಾಗುತ್ತದೆ. ಹಾಗಾಗಿ ಸರಸ್ವತಿ ಯಂತ್ರದ ಕೆಳಗೆ ನಾನು ಅಮ್ಮನವರ ಪಾದವನ್ನು ಬರಿತಾ ಇದ್ದೇನೆ. ಅದರ ನಂತರದಲ್ಲಿ ನೋಡಿ, ನಾವೇನು ಶಂಕುಚಕ್ರ ನಾಮ ಬರೆದಿದ್ದೇವೋ ಅದರ ಕೆಳಗೆ ನಾನು ಗಣಪತಿಯ ಚಿತ್ರವನ್ನು ಬರೆದು ತೋರಿಸ್ತಾ ಇದ್ದೇನೆ. ಅದು ತುಂಬ ಸುಲಭವಾಗಿ ತೋರಿಸ್ತಾ ಇದ್ದೇನೆ. ಈಗ ನಾವು ಏನು ಗೋಪದ್ಮ ಬರಿತೇವೆ, ಅಂದರೆ ಗೋವಿನ ಒಂದು ಪದ್ಮವನ್ನು ಬರಿತೇವೆ, ಅದೇ ರೀತಿಯಲ್ಲೇ ಮೊದಲು ಒಂದು ಗೋಪದ್ಮವನ್ನು 3 ಬಾರಿ ಹಾಕ್ಕೋಬೇಕು. ಅದರ ಮೇಲೆ ನಾವು 2 ಬಾರಿ ಹಾಕ್ಕೋಬೇಕು. ನಂತರದ ಅದರ ಮೇಲೆ ಒಂದು ಏನು ಬಾಕಿ ಉಳಿತೋ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಅದನ್ನೇ ನಾವು ಸೊಂಡಲಿನ ಆಕಾರದಲ್ಲಿ ಸ್ವಲ್ಪ ಚಿತ್ರವನ್ನು ಬರೆದು 2 ಕಿವಿ ಕಿರೀಟವನ್ನು ಬರಿಬೇಕು. ಹಾಗೆ ಕೆಳಗೆ ನಾವು ಇಲಿಯ ಚಿತ್ರವನ್ನು ಸಹ ಬರೆಯಬೇಕಾಗುತ್ತದೆ. ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇದು ಎಲ್ಲರೂ ಕೂಡ, ಚಿಕ್ಕ ಮಕ್ಕಳು ಕೂಡ ಹಾಕ್ಬೋದು ಈ ರಂಗೋಲಿನ. ಅಷ್ಟು ಸುಲಭವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ಚಿಕ್ಕದಾಗಿ ನಾನು ರಂಗೋಲಿಯನ್ನು ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾವು ಏನು ಗಣಪತಿಯ ಚಿತ್ರವನ್ನು ಬರೆದಿರ್ತೇವೋ ಅದರ ಕೆಳಗೆ ನಾನು ಗೋಪದ್ಮವನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ಅಧಿಕ ಮಾಸದಲ್ಲಿ ನಾವು ತುಂಬಾ ಪೂಜೆಗಳನ್ನ ಮಾಡೋದಿದೆ. ಎಷ್ಟೊಂದು ಪೂಜೆಗಳಿದ್ದಾವೆ ಅಂತಂದರೆ, ಶಿವನ ಪೂಜೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ. ಶಿವನ ಪೂಜೆ ನಾವು ಏನಪ್ಪ ಅಂತಂದರೆ, ಬೇರೆ ಸಮಯದಲ್ಲಿ ನಾವು 16 ವಾರಗಳು ಮಾಡಬೇಕಾಗುತ್ತೆ. ಆದರೆ ಈ ಸಮಯದಲ್ಲಿ ನಾವು 4 ವಾರಗಳಲ್ಲಿ ನಾವು ಈ ಒಂದು ಪೂಜೆಯನ್ನು ಮುಗಿಸ್ಕೋಬೇಕಾಗುತ್ತದೆ. ನಾನು 16 ಸೋಮವ್ರತದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಹಾಗೆಯೇ ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ತೇವೆ, ವಿಷ್ಣು ಪೂಜೆ ಮಾಡ್ತೇವೆ, ಸೂರ್ಯನ ಪೂಜೆನೂ ಸಹ ಈ ಒಂದು ಸಮಯದಲ್ಲಿ ನಾವು ಮಾಡ್ಕೊಳ್ತೇವೆ. ಇನ್ನೂ ತುಂಬ ಪೂಜೆಗಳಿವೆ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಕಾಣಿಸ್ತಿರ್ಬೋದು, ನಾನು ಒಂದು ಚಿಕ್ಕದಾದ ಒಂದು ಪದ್ಮವನ್ನು ಬರಿತಾ ಇದ್ದೇನೆ. ಹಾಗೆಯೇ ನಾನು ಏನು ಗೋಪದ್ಮ ಬರೆದಿದ್ದೇನೆ ಅದರ ಕೆಳಗಿನ ಭಾಗದಲ್ಲಿ ಗೋವಿನ ಚಿತ್ರವನ್ನು ಹಾಕ್ತಾ ಇದ್ದೇನೆ. ಗೋವಿನ ಚಿತ್ರ ನಾನು ಏನಪ್ಪ ಅಂತಂದರೆ, ನೀವು ಇನ್ನೊಂದು ನಿಮಗೆ ಮಾಹಿತಿ ಕೊಡಬೇಕು. ಈಗ ನಿಮಗೆ ಕೈಯಲ್ಲಿ ಬಿಡಿಸೋದಕ್ಕೆ ಆಗದೆ ಹೋದಾಗ ಈ ರೀತಿಯಾಗಿ ನೀವು ಮೌಲ್ಡನ್ನು ಉಪಯೋಗಿಸ್ಕೊಂಡು ಕೂಡ ರಂಗೋಲಿನ ಹಾಕ್ಬೋದು. ರಂಗೋಲಿ ಹಾಕೋದು ನಮಗೆ ಬಹು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಕೈಯಲ್ಲಾದ್ರೂ ಹಾಕ್ಬೋದು. ಈ ಥರ ಮೌಲ್ಡ್ ಆದರೂ ಉಪಯೋಗಿಸ್ಕೊಂಡು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕೆಲವೊಬ್ಬರು ರಂಗೋಲಿ ಹಾಕೋದು ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು
ಈ ರೀತಿಯಾಗಿ ಕೂಡ ಹಾಕ್ಬೋದು. ನೋಡಿ, ನಾನು ಗೋವಿನ ಒಂದು ಹಸು ಇರೋಂಥ ಚಿತ್ರವನ್ನು ಬರೆದಿದ್ದೇನೆ. ಈ ಗೋವಿನ ಪಾದ ಮತ್ತು ಗೋವಿನ ಚಿತ್ರ ಬರೆಯೋದು ಕಾರಣ ಏನಪ್ಪ ಅಂತಂದರೆ, ಅದು ಲಕ್ಷ್ಮಿಯ ಆಗಮನದ ಸಂಕೇತವಾಗಿರುತ್ತದೆ. ಅಂದರೆ ಧನಾಭಿವೃದ್ಧಿ ಆಗುವಂಥದ್ದು, ಮನೆಯಲ್ಲಿ ಶಾಂತಿ ಇರುವಂಥದ್ದು. ನಂತರದಲ್ಲಿ ನೋಡಿ, ನಾನು ಒಂದು ತ್ರಿಶೂಲವನ್ನು, ಶಿವನ ಒಂದು ತ್ರಿಶೂಲವನ್ನು ಬರಿತಾ ಇದ್ದೇನೆ. ಯಾಕೆ ಅಂತಂದರೆ 3 ಗುಣಗಳ ನಿಯಂತ್ರಣ, ಅಂದರೆ ಸತ್ವ, ರಜ, ತಮ. ಸತ್ವ ಅಂದರೆ ಶುದ್ಧತೆ, ರಜ ಅಂದರೆ ಚಟುವಟಿಕೆ, ಹಾಗೆಯೇ ತಮ ಅಂತ ಅಂದರೆ ಅಜ್ಞಾನ. ಈ 3 ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಸಮತೋಲನಗೊಳಿಸುವುದು ಅಂತ ಹೇಳಿ ಅರ್ಥ ಬರ್ತಾ ಹೋಗುತ್ತದೆ. ಹಾಗೆಯೇ ನೋಡಿ, ಅದರ ನಂತರದಲ್ಲಿ ನಾನು ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧನ ಬರಿತಾ ಇದ್ದೇನೆ. ಸುಬ್ರಹ್ಮಣ್ಯ ಸ್ವಾಮಿನೂ ಅಷ್ಟೇ ನಮ್ಮ ಜೀವನದಲ್ಲಿ ತುಂಬಾ ಬಹುಮುಖ್ಯವಾಗಿರುತ್ತದೆ. ಯಾರೆಲ್ಲ ಒಂದು ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಿ, ಪ್ರತಿಯೊಂದು ಕೂಡ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರೋದು, ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಹಾರಗಳನ್ನು ನಾವು ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯಿಂದ ಮಾಡ್ಕೊಳ್ತೇವೆ. ಅದರ ನಂತರದಲ್ಲಿ ನೋಡಿ, ನಾನು ಒಂದು ಬಾವುಟವನ್ನು ಬರಿತಾ ಇದ್ದೇನೆ. ಈ ಅಧಿಕ ಮಾಸದಲ್ಲಿ ನಾವು ಶಿವನ ಪೂಜೆ ಮಾಡಲೇಬೇಕು. ಯಾಕೆ ಅಂತಂದರೆ, ಶಿವನ ಪೂಜೆ ಏನಪ್ಪ ಅಂದರೆ ದುಷ್ಟಶಕ್ತಿ ನಿವಾರಣೆ ಮಾಡುವಂಥದ್ದು. ಆಮೇಲೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಅಂದರೆ ಶಿವನು ಕಾಲದ ಅಧಿಪತಿಯಾಗಿರೋದ್ರಿಂದ ಜೀವನದ ಕರ್ಮಗಳನ್ನು ನಿಯಂತ್ರಿಸುವ ಶಕ್ತಿ ಹೊಂದಿರ್ತಾರೆ. ಹಾಗಾಗಿ ನಾವು ಒಂದು ಶಿವನ ಪೂಜೆಯನ್ನು ಮಾಡಲೇಬೇಕಾಗುತ್ತದೆ. ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನಂತರದಲ್ಲಿ ನೋಡಿ, ಆಂಜನೇಯ ಸ್ವಾಮಿಯ ಬೆಟ್ಟವನ್ನು ಬರಿತಾ ಇದ್ದೇನೆ. ನೀವು ಚಿಕ್ಕದಾಗಿ ಬರೆಯೋದಾದರೆ ನಾನು 5 ಭಾಗದಲ್ಲಿ ಮಾತ್ರ ಪ್ರಾರಂಭ ಮಾಡ್ತಾ ಇದ್ದೇನೆ. ನೀವು 9, 18 ಈ ರೀತಿಯನ್ನು ಕೂಡ ನೀವು ದೊಡ್ಡದಾಗಿ ಕೂಡ ನೀವು ಆ ಬೆಟ್ಟವನ್ನು ಬರಿಬೋದು. ನಾನು 5 ಕೆಳಗಿಂದ 5 ಪ್ರಾರಂಭ ಮಾಡಿ 5, 4, 3, 2, 1 ಈ ರೀತಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹಾಗೆ ಅದರ ಪಕ್ಕದಲ್ಲಿ ನಾನು ಆಂಜನೇಯ ಸ್ವಾಮಿಯ ಗದೆಯನ್ನು ಸಹ ಬರಿತಾ ಇದ್ದೇನೆ. ಆಂಜನೇಯ ಸ್ವಾಮಿ ಏನಪ್ಪ ಅಂತಂದರೆ, ನಮ್ಮ ಎಲ್ಲ ನೀವೇನಾದರೂ ಒಂದು ಕೆಲಸವನ್ನು ಸರ್ಚ್ ಮಾಡ್ತಾ ಇದ್ರೆ, ಅಥವಾ ನಮ್ಮ ಮನೆಗೆ ಏನಾದರೂ ತೊಂದರೆಗಳಾಗಿದ್ದರೆ ಎಲ್ಲವನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಆಂಜನೇಯ ಸ್ವಾಮಿಗೆ ಇರುವಂಥದ್ದು. ಅಂದರೆ ನಮ್ಮಲ್ಲಿ ಒಂದು ಮನೋಬಲ ಹೆಚ್ಚು ಮಾಡುವಂಥದ್ದು ಮತ್ತು ಆತ್ಮಶಕ್ತಿ ಹೆಚ್ಚು ಮಾಡುವಂಥದ್ದು ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹವಾಗಿರುತ್ತದೆ. ಹಾಗಾಗಿ ಭಕ್ತಿ ಮತ್ತು ತಪಸ್ಸಿನ ಸಂಕೇತ ಆಂಜನೇಯ ಸ್ವಾಮಿ ಬೆಟ್ಟ ಬರೆಯೋದ್ರಿಂದ. ಹಾಗಾಗಿ ಎಲ್ಲರೂ ಕೂಡ ಬೆಟ್ಟವನ್ನು ಬರೆಯೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆ ಬಾಳೆಹಣ್ಣನ್ನು ಸಹ ಬರಿತಾ ಇದ್ದೇನೆ. ಬಾಳೆಹಣ್ಣು ಏನಪ್ಪ ಅಂದರೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಖಾದ್ಯವಾಗಿರುತ್ತದೆ. ಆಂಜನೇಯ ಸ್ವಾಮಿಗೆ, ಗಣಪತಿಗೆ, ಇವೆಲ್ಲವೂ ಕೂಡ ಎಲ್ಲ ದೇವರುಗಳು ಕೂಡ ನಾವು ಬಾಳೆಹಣ್ಣನ್ನು ಇಟ್ಟೇ ಇಡ್ತೇವೆ. ಹಾಗಾಗಿ ನಾನು ಬಾಳೆಹಣ್ಣಿನ ಒಂದು ಗೊನೆಯ ಒಂದು ಚಿತ್ರವನ್ನು ಸಹ ಬರಿತಾ ಇದ್ದೇನೆ. ನಂತರದಲ್ಲಿ ನೋಡಿ, ನಾವು ಬಹುಮುಖ್ಯವಾಗಿ ಈಗ ನಾವು ತಿಳ್ಕೊಬೇಕಾಗಿರೋಂಥದ್ದು ಏನಪ್ಪ ಅಂತಂದರೆ, ಸೂರ್ಯನ ಬಿಂಬವನ್ನು ಬರೆಯುವಂಥದ್ದು. ಏನಪ್ಪ ಅಂದರೆ, ಮೊದಲು ದೀಪವನ್ನು ಬರಿತಾ ಇದ್ದೇನೆ. ದೀಪ ಏನಪ್ಪ ಅಂತಂದರೆ ಬೆಳಕಿನ ಸಂಕೇತ, ನಮ್ಮ ಜೀವನದ ಒಂದು ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಹೆಚ್ಚಿಸುವಂಥ ಸಂಕೇತವಾಗಿರುತ್ತದೆ. ಹಾಗಾಗಿ ಒಂದು ದೀಪದ ಚಿತ್ರವನ್ನು ಬರಿತಾ ಇದ್ದೇನೆ. ಹಾಗೆ ಅದರ ಕೆಳಗೆ ನೋಡಿ, ನಾನು ಸೂರ್ಯನ ಬಿಂಬವನ್ನು ಬರಿತಾ ಇದ್ದೇನೆ. ಸೂರ್ಯನ ಬಿಂಬ ಎಷ್ಟು ಬರಿಬೇಕು ಅಂದರೆ 12 ಸೂರ್ಯನ ಬಿಂಬವನ್ನು ಬರಿಬೇಕು. ಕಾರಣ ಏನಪ್ಪ ಅಂತ ಅಂದರೆ, ನೋಡಿ, ಅಧಿಕ ಮಾಸದ ರಂಗೋಲಿಯಲ್ಲಿ 12 ಸೂರ್ಯನ ಚಿತ್ರ ಬಿಡಿಸೋದು ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆ ಆಗಿದೆ. ಕಾರಣ ಏನಂತಂದರೆ, ಸೂರ್ಯನ 12 ರೂಪಗಳಾಗಿರುತ್ತೆ. ಅಂದರೆ ಯಾವುದೆಲ್ಲ ಅನ್ನೋದಾದರೆ, ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪುಷ, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತ್ರ, ಅರ್ಕ, ಭಾಸ್ಕರ, ಹೀಗೆ ಅಧಿಕ ಮಾಸದಲ್ಲಿ 12 ಆದಿತ್ಯನ ಪೂಜೆ ಮಾಡಿದರೆ ಪೂರ್ಣ ವರ್ಷದ ಪುಣ್ಯ ದೊರೆಯುತ್ತದೆ ಅಂತಲೂ ಹೇಳಲಾಗುತ್ತದೆ. ನಿಮಗೆ ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ 12 ಸೂರ್ಯ ಅಂತಂದರೆ 12 ತಿಂಗಳು, ಒಂದು ಸಂಪೂರ್ಣ ವರ್ಷವಾಗಿರುತ್ತದೆ. ಹಾಗಾಗಿ ಅಧಿಕ ಮಾಸದ ಕಾಲದಲ್ಲಿ ನಾವು ಈ ಒಂದು 12 ಸೂರ್ಯನ ಚಿತ್ರ ಬಿಡಿಸೋದ್ರಿಂದ ಸಂಪೂರ್ಣ ಕಾಲಚಕ್ರ ಶುದ್ಧೀಕರಿಸುವುದು, ಅಂದರೆ ಒಂದು ವರ್ಷ ಸಂಪೂರ್ಣವಾಗಿ ನಾವು ಪೂಜೆ ಮಾಡಿದಷ್ಟು ಫಲ ಸಿಗ್ತಾ ಹೋಗುತ್ತದೆ. ಹಾಗಾಗಿ ನಾವು ಸೂರ್ಯನ ಬಿಂಬವನ್ನು ಬರಿಬೇಕಾಗುತ್ತದೆ. ನೋಡಿ, ನಾನು 12 ಸೂರ್ಯನ ಚಿತ್ರವನ್ನು ಬರೆದಿದ್ದೇನೆ. ಅದರ ಜೊತೆಲಿ ಅಧಿಕ ಮಾಸದಲ್ಲಿ ನಾವು ಈ ಒಂದು ಸೂರ್ಯನ ಚಿತ್ರ ಬರೆಯೋದ್ರಿಂದ ಪಾಪ ನಿವಾರಣೆ ಆಗ್ತಾ ಹೋಗುತ್ತದೆ, ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತದೆ, ಧನಲಾಭ ಕೂಡ ಆಗ್ತಾ ಹೋಗುತ್ತದೆ. ಸೂರ್ಯ ಏನಪ್ಪ ಅಂದರೆ ಜೀವಶಕ್ತಿ, ಬೆಳಕು ಮತ್ತು ಆರೋಗ್ಯದ ಸಂಕೇತ. ಹಾಗಾಗಿ ನಾವು ಸೂರ್ಯನ ಚಿತ್ರವನ್ನು ಬರಿಬೇಕಾಗುತ್ತದೆ. ನಂತರದಲ್ಲಿ ನೋಡಿ, ತುಳಸಿ ಕಟ್ಟೆ ಯಾಕಪ್ಪ ಬರಿಬೇಕು ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತುಳಸಿ ಅಂದರೆ ಅದು ವಿಷ್ಣುವಿನ ಪ್ರಿಯವಾದದ್ದಾಗಿರುತ್ತದೆ. ಹಾಗಾಗಿ ನಮ್ಮ ಮನೆಗೆ ಒಂದು ಯಾವುದೇ ರೀತಿಯ ಒಂದು ನಕಾರಾತ್ಮಕತೆ ಬರದೇ ಇರಲು, ಅಂದರೆ ಮನೆ ಯಾವಾಗಲೂ ಕೂಡ ಶುದ್ಧತೆಯಿಂದ ಇರಬೇಕು, ಆಮೇಲೆ ಪಾವಿತ್ರ್ಯತೆಯಿಂದ ಇರಬೇಕು, ಯಾರ್ದೂ ಕೂಡ ದೃಷ್ಟಿ ಬೀಳಬಾರ್ದು ಅಂದರೆ ನಮಗೆ ತುಳಸಿ ಕಟ್ಟೆಯನ್ನು ನಾವು ಬರಿಬೇಕಾಗುತ್ತದೆ. ಲಕ್ಷ್ಮಿ ಜೊತೆಲಿ ವಿಷ್ಣುವಿನ ಒಂದು ಅನುಗ್ರಹ ಸಿಗೋದಕ್ಕೋಸ್ಕರ ನಾವು ತುಳಸಿ ಕಟ್ಟೆ ಬರಿತೇವೆ. ಅದ ನಂತರದಲ್ಲಿ ನೋಡಿ, ಗರುಡನ ಚಿತ್ರ ಬರಿತಾ ಇದ್ದೇನೆ. ಗರುಡ ಏನಕ್ಕಪ್ಪ ಅಂತ ಅಂದರೆ, ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಒಂದು ಸ್ಕ್ವಯರ್ ಬರೆದು ಮಧ್ಯದಲ್ಲಿ 2 ಗೆರೆಯನ್ನು ಹಾಕಿ ಅದಕ್ಕೆ ನಾನು ಕಾಲು, ಕೈ ಈ ಥರ ಚಿತ್ರವನ್ನು ಬರಿತಾ ಇದ್ದೇನೆ. ತುಂಬ ಸುಲಭವಾಗಿ ನೋಡ್ಕೊಳ್ಳಿ. ಏನಕ್ಕೆ ನಾವು ಈ ಗರುಡನ ಚಿತ್ರ ಬರಿಬೇಕಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ವಿಷ್ಣುವಿನ ವಾಹನ ಒಂದು. ಇನ್ನೊಂದರಲ್ಲಿ ಏನಪ್ಪ ಅಂತಂದರೆ, ಗರುಡ ಚಿತ್ರನ ಬರೆಯೋದ್ರಿಂದ ನಾಗದೋಷ ನಿವಾರಣೆ ಆಗುತ್ತೆ, ಆಮೇಲೆ ನಮ್ಮಲ್ಲಿರುವಂಥ ಭಯ ನಿವಾರಣೆ ಆಗುತ್ತದೆ, ಆಮೇಲೆ ನಮಗೆ ಒಂದು ರಕ್ಷಣೆಯ ಸಂಕೇತವಾಗಿರುತ್ತದೆ. ಹಾಗಾಗಿ ನಾವು ಗರುಡನ ಚಿತ್ರವನ್ನು ಬರೆಯಬೇಕಾಗುತ್ತದೆ.
ನೋಡಿ ಪ್ರತಿ ಒಂದೊಂದು ಚಿತ್ರದಲ್ಲೂ ಕೂಡ ಒಂದೊಂದು ಅರ್ಥಗಳಿವೆ. ಹಾಗಾಗಿ ಯಾವ ಒಂದು ಚಿತ್ರಗಳನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಪ್ರತಿಯೊಂದು ಕೂಡ ನಾವು ಈ ಅಧಿಕ ಮಾಸದಲ್ಲಿ ಬರೆಯೋದ್ರಿಂದ ನಮಗೆ ಎಲ್ಲ ದೇವರ ಅನುಗ್ರಹಗಳು ಕೂಡ ಸಿಗ್ತಾ ಹೋಗುತ್ತದೆ. ನಂತರದಲ್ಲಿ ನೋಡಿ ನಾನು ಆಮೆ ಚಿತ್ರ ಬರಿತಾ ಇದ್ದೇನೆ. ಆಮೆ ಏನಕ್ಕಪ್ಪ ಅಂತಂದರೆ ವಿಷ್ಣುವಿನ ಅವತಾರವಾಗಿರ್ತಾರೆ ಆಮೆ ಅನ್ನುವಂಥದ್ದು. ಆಮೇಲೆ ಸ್ಥಿರತೆ ಸಹನೆ ಹೆಚ್ಚು ಮಾಡುವಂಥದ್ದು, ನಮ್ಮ ಜೀವನದಲ್ಲಿ ಸ್ಥಿರತೆ ಕೊಡುವಂಥದ್ದು ಈ ಆಮೆ ಅಂದರೆ ವಿಷ್ಣು ಆಗಿರ್ತಾರೆ. ಹಾಗಾಗಿ ವಿಷ್ಣುವಿನ ಅವತಾರ ಆಮೆ ಆಗಿರೋದ್ರಿಂದ ಆಮೆಯ ಚಿತ್ರವನ್ನು ಸಹ ನಾವು ಬರೆಯಬೇಕಾಗುತ್ತೆ. ಈಗ ನಾವು ಹೆಂಗೆ ಗೋವಿನ ಚಿತ್ರ ಬರಿತಿದ್ವಿ ಹಾಗೆ ಆಮೆಯ ಚಿತ್ರವನ್ನು ಸಹ ಬರೆಯಬೇಕಾಗುತ್ತದೆ. ಆಮೇಲೆ ನೋಡಿ ನಾವು ಏನೇ ಮಾಡಿದ್ರು ರಾಮನಂತೂ ಮರೆಯೋ ಹಾಗೆ ಇಲ್ಲ. ಶ್ರೀರಾಮನ ಚಿತ್ರವನ್ನು ಬರೀಲೇಬೇಕಾದ್ರೆ ಶ್ರೀರಾಮನ ನಾವು ಧನಸ್ಸನ್ನು ಬರಿತಾ ಇದ್ದೇನೆ. ಶ್ರೀರಾಮನ ಧನಸ್ಸು ಏನಕ್ಕಪ್ಪ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದು, ಶ್ರೀರಾಮ ಅಂದರೆ ನಮಗೆ ನೆನಪಾಗುವಂಥದ್ದು ಧರ್ಮ ನ್ಯಾಯ. ಹಾಗಾಗಿ ಸತ್ಯದ ವಿಜಯ ಸಂಕೇತಕವಾಗಿ ನಾವು ಧನಸ್ಸನ್ನು ಬರೆಯಬೇಕಾಗುತ್ತದೆ. ರಾಮನ ಧನಸ್ಸನ್ನು ಸಹ ಬರೆದಿದ್ದೇನೆ. ನೋಡಿ ಮತ್ತೊಂದು ಬಹುಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು, ಧನಸ್ಸಿನ ಕೆಳಗೆ ನಾನು ಶಿವನ ಒಂದು ವಿಗ್ರಹವನ್ನು ಬರಿತಿದ್ದೇನೆ, ಅಂದರೆ ಶಿವಲಿಂಗವನ್ನು ಬರಿತಿದ್ದೇನೆ. ಇದು ನೀವು 11 ಶಿವಲಿಂಗವನ್ನು ಬರಿಬೇಕು. 11 ಯಾಕೆ ಬರಿಬೇಕಪ್ಪ ಅಂತಂದರೆ 11 ರುದ್ರ ರೂಪಗಳು ಅಂತೇಳಿ ಹೇಳಲಾಗುತ್ತದೆ. ಅಂದರೆ ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ಅರ್ಥ ತಿಳಿಸ್ತೇನೆ. ಶಿವನ ಒಂದು ವಿವಿಧ ಶಕ್ತಿಗಳು ನಮಗೆ ರಕ್ಷಣೆ, ಸಂಹಾರ, ಶುದ್ಧೀಕರಣ ತತ್ವಗಳನ್ನು ಸೂಚನೆ ಕೊಡುವಂಥದ್ದು. ಇನ್ನೊಂದೇನಪ್ಪ ಅಂದರೆ ಎರಡನೇ ದಿನ ಅಂದರೆ ಏಕಾದಶಿಗೆ ಸಂಬಂಧಪಟ್ಟಂತು 11 ಸಂಖ್ಯೆಯ ಮಹತ್ವವಾಗಿರುತ್ತೆ. ಮನಸ್ಸಿನ ನಿಯಂತ್ರಣ, ಪಾಪ ನಿವಾರಣೆ ಮತ್ತು ಆತ್ಮಶುದ್ಧಿಯಾಗಿರುತ್ತದೆ. ಹಾಗೆ ನಂತರದಲ್ಲಿ ಮತ್ತೊಂದು ಏನಪ್ಪ ಅಂತ ಅಂದರೆ 3ನೇದು ಪಾಪಕ್ಷಯ. ನೋಡಿ ಒಂದು ಲಿಂಗ ರುದ್ರನ ಸಂಕೇತ, ಅದರ ನಂತರದಲ್ಲಿ 2ನೇ ಏಕಾದಶಿ, 3ನೇದು ಪಾಪಕ್ಷಯ, 4ನೇದು ಶಕ್ತಿಯ ಸಮತೋಲನ, ಹಾಗೆ 5ನೇದು ಅಧಿಕ ಮಾಸದಲ್ಲಿ ಶಿವನ ಆರಾಧನೆ ವಿಶೇಷ ಫಲ ಕೊಡುವಂಥದ್ದು. ಹಣದ ಸಮಸ್ಯೆ ಆಗಿರ್ಬೋದು, ಮನಃಶಾಂತಿ ಆಗಿರ್ಬೋದು, ದುಷ್ಟದೋಷ ನಿವಾರಣೆಗಳು ಕೂಡ ಆಗಿರ್ಬೋದು. ಈ ರೀತಿಯಾಗಿ ನಾವು 11 ಶಿವನ ರುದ್ರನ ರೂಪದಲ್ಲಿ ನಾವು 11 ಶಿವಲಿಂಗವನ್ನು ಬರಿಬೇಕಾಗುತ್ತದೆ. ಅದರ ನಂತರದಲ್ಲಿ ನೋಡಿ ಇದು ವಿಶೇಷ ಇನ್ನೊಂದೇನಪ್ಪ ಅಂದರೆ ಕೃಷ್ಣನ ತೊಟ್ಟಿಲನ್ನು ಬರೆದಿದ್ದೇನೆ. ಕೃಷ್ಣನ ತೊಟ್ಟಿಲು ಏನಕ್ಕಪ್ಪ ಅಂತ ಅಂದರೆ ಕೃಷ್ಣನ ತೊಟ್ಟಿಲು ನೀವು ಅಧಿಕ ಮಾಸ ಅಲ್ಲದೇ ಪ್ರತಿನಿತ್ಯನೂ ಕೂಡ ಕೃಷ್ಣನ ತೊಟ್ಟಿಲನ್ನು ಬಿಡಿಸ್ಬೇಕು. ಯಾಕಂದರೆ ಪ್ರತಿ ಮನೆಯಲ್ಲೂ ಕೂಡ ಮಕ್ಕಳು ಇದ್ದೇ ಇರ್ತಾರೆ. ಹಾಗಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವು ಕೃಷ್ಣನ ತೊಟ್ಟಿಲನ್ನು ಬರೆಯೋದ್ರಿಂದ ಆ ಮನೆಯಲ್ಲೂ ಕೂಡ ಸಂತಾನ ಭಾಗ್ಯ, ಅಂದರೆ ಯಾರಿಗೆ ಮಕ್ಕಳಿಲ್ವೋ ಅವರಿಗೆ ಸಂತಾನ ಭಾಗ್ಯ ಆಗುತ್ತದೆ. ಹಾಗೆ ಈಗಾಗಲೇ ತುಂಬ ಮಕ್ಕಳು ಅಂದರೆ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವರ ಒಂದು ಭವಿಷ್ಯ ಕೂಡ ಚೆನ್ನಾಗಾಗ್ತಾ ಹೋಗುತ್ತದೆ. ಜೊತೆಲಿ ನಮಗೆ ಸಂತೋಷ ಹೆಚ್ಚು ಮಾಡುತ್ತದೆ. ಅದರ ನೋಡಿ ನೆಕ್ಸ್ಟು ಕಲ್ಪವೃಕ್ಷವನ್ನು ಬರೀತಿದ್ದೇನೆ, ಅಂದರೆ ತೆಂಗಿನ ಮರವನ್ನು ಸಹ ಬರೀತಿದ್ದೆ. ನೀವು ಆಲದ ಮರವನ್ನು ಸಹ ಬರಿಬೋದು. ನಾನು ತೆಂಗಿನ ಮರವನ್ನು ಬರೆದು ತಿಳಿಸ್ತಾ ಇದ್ದೇನೆ. ನೋಡಿ ಕೊನೆಯಲ್ಲಿ ನಾನು ಅಷ್ಟದಳ ಪದ್ಮರಂಗೋಲಿ ಅಂದರೆ 8 ಪದ್ಮವನ್ನು ಬರಿತಿದ್ದೇನೆ. ಇದಕ್ಕೂ ಕೂಡ ಕಾರಣಗಳಿವೆ. ನೋಡಿ 8 ಅಂದರೆ 8 ಲಕ್ಷ್ಮಿಯ ರೂಪಗಳು ಅಂತೇಳಿ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಹೀಗೆ 8 ಲಕ್ಷ್ಮಿಯ ಸ್ವರೂಪವಾಗಿ ನಾವು 8 ಪದ್ಮವನ್ನು ಬರಿಬೇಕಾಗುತ್ತದೆ. ನಮ್ಮ ಮನೇಲಿ ನಾನು ಮಾಡುವಂಥ ರೀತಿಯಲ್ಲಿ ನಾನು ಇಷ್ಟರ ಮಟ್ಟಿಗೆ ನಿಮಗೆ ಸಂಪೂರ್ಣವಾಗಿ ಪ್ರತಿ ಒಂದೊಂದರದ್ದು ಕೂಡ ನಿಮಗೆ ಅರ್ಥ ಸಮೇತ ತಿಳಿಸ್ಕೊಟ್ಟು ನಾನು ರಂಗೋಲಿಯಿಂದ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಯಾವುದು ಅನುಕರಣೆ ಮಾಡಬೇಕಾದ್ರೂ ಮಾಡ್ಬೋದು. ಈಗ ನಿಮಗೆ ಸೋಮವಾರ ಅಂದರೆ ಶಿವಂದು ಅಷ್ಟೇ ನೀವು ಮಾಡಿ ಚಿತ್ರವನ್ನು ಬರೆದು ನೀವು ಪೂಜೆ ಮಾಡ್ಕೋಬೋದು. ಅಥವಾ ಈಗ ಶುಕ್ರವಾರ ಬಂದರೆ ಪದ್ಮವನ್ನು ಬರಿಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈಗ ಭಾನುವಾರ ಬಂದರೆ ಸೂರ್ಯನ ಚಿತ್ರವನ್ನು ಬರಿಬೋದು. ಶನಿವಾರ ಬಂದ್ರೂ ಅಷ್ಟೇನೆ ಶಂಕುಚಕ್ರ ನಾಮವನ್ನು ಬರಿಬೋದು. ಹೀಗೇ ಸುಲಭವಾಗಿ ತಿಳಿಸ್ಕೊಟ್ಟಿರುವಂಥದ್ದು. ಇಷ್ಟು ರಂಗೋಲಿನ ಹಾಕಿ ಯಾವುದು ಹಾಕದೆ ಹೋದಾಗ ಸ್ವಲ್ಪ ಮಟ್ಟಿಗಾದ್ರೂ ಅದರಲ್ಲಿ ಬಹುಮುಖ್ಯವಾಗಿರೋದು ಗಣೇಶ, ಆಮೇಲೆ ಶಂಕುಚಕ್ರ ನಾಮ, ಆಮೇಲೆ ಶಿವ, ಈ ರೀತಿಯಾಗಿ ಕೆಲವೊಂದು ಧನಸ್ಸು, ಗಣಪತಿ, ಹೀಗೆ ಕೆಲವೊಂದು ಚಿತ್ರಗಳನ್ನು ಮಾತ್ರ ಹಾಕ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು. ಎಲ್ಲ ಚಿತ್ರಗಳು ಕೂಡ ತುಂಬ ಸುಲಭವಾಗಿವೆ. ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ತುಂಬ ವಿಚಾರಗಳು ತಿಳಿಸ್ಕೊಡುವಂಥದ್ದೇ ಒಂದು ಅಧಿಕ ಮಾಸದ ಬಗ್ಗೆ. ಈಗ ನಮಗೆ ಸಂಕಷ್ಟ ಚತುರ್ಥಿ ಆಯಿತು. ಈಗ ನಂತರದ ದಿವಸದಿಂದ ಇವತ್ತಿನ ದಿನ ನಾನು ಅಧಿಕ ಮಾಸದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಾನು ಪ್ರತಿಯೊಂದರೂ ಕೂಡ ನಿಮಗೆ ಶಿವನ ನೋಡಿ ಶಿವಲಿಂಗ ಕೆಳಗೆ ಓಂ ನಮ ಶಿವಾಯ ಬರೆದಿದ್ದೇನೆ. ಸೂರ್ಯನ ಚಿತ್ರ ಕೆಳಗೆ ಸೂರ್ಯ ದೇವಾಯ ನಮ ಅಂತ ಬರೆದಿದ್ದೇನೆ. ಧನಸ್ಸಿನ ಪಕ್ಕ ಶ್ರೀರಾಮ